ಬಂಧುಗಳೇ, ಸಿಂಧನೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಂಘಟನಾ ಮತ್ತು ಪಕ್ಷದ ಸಮಾವೇಶವನ್ನು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ರೈತರ ನಾಯಕ, ಅಭಿವೃದ್ಧಿಯ ಚಿಂತಕ, ಯುವ ಕಣ್ಮಣಿಯಾಗಿರುವಂಥ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರುವಂಥ ನಿಖಿಲ್ ಕುಮಾರಣ್ಣನವರೇ, ಅದೇ ರೀತಿಯಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು, ರೈತರ ಕಣ್ಮಣಿನು ಮತ್ತು ಬಡವರ ಬಂಧುಗಳಾಗಿರುವಂಥ ಮಾಜಿ ಸಚಿವರು ಮತ್ತು ಈ ಭಾಗದ ನಾಯಕರಾಗಿರುವಂಥ ನಿಮ್ಮ ನಾಯಕರಾಗಿರುವಂಥ ವೆಂಕಟರಾವ್ ನಾಡಗೌಡ್ರೆ ಮತ್ತು ನಮ್ಮ ಮಾನವೀಯ ಮಾಜಿ ಶಾಸಕರು ಹಿರಿಯರಾಗಿರುವಂಥ ವೆಂಕಟಪ್ಪ ನಾಯಕರವರೇ, ಹಾಗೆ ನಮ್ಮ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷರು ರೇಷ್ಮೆ ಅಕ್ಕ ಅವರೇ ಮತ್ತು ನಮ್ಮ ಚಂದ್ರಶೇಖರ್ ಅಣ್ಣನವರೇ, ರಾಜು ಅವರೇ, ಸಿದ್ದು ಬಂಡಿ ಅವರೇ ಮತ್ತು ಈ ಜಿಲ್ಲೆಯ ಪಕ್ಷದ ಅಧ್ಯಕ್ಷರೇ, ತಾಲೂಕಿನ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ಇಲ್ಲಿ ಸೇರಿರುವಂಥ ಬೆಳಿಗ್ಗೆಯಿಂದ ಟ್ರ್ಯಾಕ್ಟರಿನಲ್ಲಿ ಬಹಳ ವಿಜೃಂಭಣೆಯಿಂದ ಏನು ಕಾರ್ಯಕರ್ತರು ಬಹಳ ಉತ್ಸುಕರಾಗಿ ಏನು ಪಾಲ್ಗೊಂಡಿದ್ದೀರಿ, ಎಲ್ಲ ನನ್ನ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ರೈತ ಬಂಧುಗಳೇ, ಯುವ ಮಿತ್ರರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೇ, ಬಂಧುಗಳೇ, ನಮ್ಮ ನಿಖಿಲ್ ಅಣ್ಣವರು 16ನೇ ತಾರೀಕಿಂದ ಸಂಘಟನಾ ಪರ್ವವನ್ನು ಪ್ರಾರಂಭವನ್ನು ಮಾಡಿರುವಂಥದ್ದು ಕೂಡ ತಾವೆಲ್ಲ ನೋಡ್ತಾ ಇದ್ದೀರಿ. ಬೆಳಿಗ್ಗೆ ಬಿಟ್ಟರೆ ದಿನಕ್ಕೆ 2 ವಿಧಾನಸಭಾ ಕ್ಷೇತ್ರವನ್ನು ಪ್ರವಾಸವನ್ನು ಕೈಗೊಂಡಿರುವಂಥದ್ದು ಕೂಡ. ಇವತ್ತು ಈ ರಾಜ್ಯದಲ್ಲಿ ರೈತರ ಪರ, ರೈತರ ಹೋರಾಟಕ್ಕೆ ಬೆನ್ನಿಗೆ ನಿಂತಿರುವಂಥ ಕುಮಾರಣ್ಣವರು ಮತ್ತು ನಮ್ಮ ಹಿರಿಯ ಗೌಡರಾಗಿರುವಂಥ ದೇವೇಗೌಡರು ಸಾಹೇಬರು ಕೂಡ ಈ ರಾಜ್ಯದ ರೈತರ ಪರವಾಗಿ ಇವತ್ತು ರೈತರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಈ ಭಾಗದ ನೀರಾವರಿಗೆ ಕಾರಣೀಭೂತರಾಗಿರುವಂಥ ದೇವೇಗೌಡರು ಇವತ್ತು ನಾವೆಲ್ಲ ಸುಖಿಯಾಗಿ ಇದ್ದೇವೆ ಅಂತ ಹೇಳಿದರೆ ಅವರೇ ಕಾರಣೀಭೂತರು ಅಂತ ನಾನು ಭಾವಿಸ್ತೇನೆ. ಇವತ್ತು ಕುಮಾರಣ್ಣವರು ಕೂಡ ಅವರು ನೋಡಿ, ಯಾವತ್ತು ರೈತರು, ಬಡವರು, ದೀನ ದಲಿತರು ಬಹಳ ಹತ್ತಿರದಿಂದ ಬಡವರ ಕಷ್ಟ ಸುಖಗಳನ್ನು ಆಲಿಸಿರುವಂಥದ್ದು ಕೂಡ. ಇವತ್ತು ಈ ಸರ್ಕಾರ ರೈತರ ಪರ ಇಲ್ಲ, ಬಡವರ ಪರ ಇಲ್ಲ, ರೈತರ ಪರ ಕೂಡ ಇಲ್ಲ. ಇವತ್ತು ಈ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ಗ್ಯಾರಂಟಿ ನೆಪದಲ್ಲಿ ಕೊಳ್ಳೆ ಹೊಡೆಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಕುಮಾರಣ್ಣವರು ರೈತರ ಹಿತವನ್ನು ಕಾಪಾಡಬೇಕಾಗಿ ಅವರಿಗೆ ಎಷ್ಟು ಚಿಂತೆ ಇದೆ ಅಂತ ಹೇಳಿದರೆ, ಮಾವಿನ ಬೆಳೆಗಾರರು ಬೀದಿಗೆ ಬರ್ತಾ ಇದ್ದಾರೆ, ಅವರಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕನ್ನುವಂಥದ್ದನ್ನು ಒಂದು ಕೇಂದ್ರದ ಮಂತ್ರಿಗಳಿಗೆ ಒಂದು ಕೋರಿಕೆಯನ್ನು ಕಳಿಸ್ತಾರೆ. ತಕ್ಷಣ ಸ್ಪಂದಿಸುವಂಥ ಕೆಲಸ ಇವತ್ತು ಕುಮಾರಣ್ಣವರು ಈ ರಾಜ್ಯದ ಪರವಾಗಿ, ರೈತರ ಪರವಾಗಿ ನಿಂತಿದ್ದಾರೆ. ಅದೇ ನಿಟ್ಟಿನಲ್ಲಿ ನಿಖಿಲ್ ಅಣ್ಣವರು ಕೂಡ ನಿಜವಾಗ್ಲೂ ವಯಸ್ಸು ಚಿಕ್ಕದಾದರೂ ಕೂಡ
ಕೀರ್ತಿ ದೊಡ್ಡದಿದೆ. ಎಂಥ ಅನುಭವ ಇದೆ ಅಂತ ಹೇಳಿದರೆ, ರೈತರು, ಬಡವರು, ಯುವಕರು ಯಾರೇ ಬಂದರೂ ಕೂಡ ಇವತ್ತಿನ ದಿನಮಾನಗಳಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿದ್ದರೆ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮಗ ಅನ್ನುವಂಥದ್ದನ್ನು ಜಂಬ ಕೊಚ್ಕೊಳ್ಳುವಂಥದ್ದು ಕೂಡ. ಇವತ್ತು ದೇಶದ ಪ್ರಧಾನಿಯ ಮೊಮ್ಮಗ, ಈ ರಾಜ್ಯದ 2 ಬಾರಿ ಮುಖ್ಯಮಂತ್ರಿ ಆಗಿರುವಂಥ ಕುಮಾರಣ್ಣವರ ಪುತ್ರರು. ಆದರೆ ಅದೆಲ್ಲ ಬದಿಗೊತ್ತಿ ಜನಸಾಮಾನ್ಯರ ಜೊತೆಗೆ ಬೆರೆತು ಬಡವರ ಕಷ್ಟ ಸುಖಗಳನ್ನು ಆಲಿಸ್ಬೇಕಂತ ಹೇಳಿ ಇವತ್ತು ರಾಜ್ಯವನ್ನು ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸಮಯ ಇಲ್ಲ, ಅವರು ಮಾತನ್ನು ಕೂಡ ನಾವು ಆಲಿಸೋಣ. ಯಾಕಂತ ಹೇಳಿದರೆ ಅವರು ಒಂದೊಂದು ಮಾತಿನಲ್ಲಿ ಬಹಳ ಅರ್ಥಪೂರ್ಣವಾದಂಥ ಮಾತನ್ನು ಕೂಡ ಮಾತನಾಡುವಂಥ ಶಕ್ತಿ ಭಗವಂತ ಅವರಿಗೆ ಕೊಟ್ಟಿದೆ. ಹಾಗಾಗಿ ಇವತ್ತು ಈ ರಾಜ್ಯದಲ್ಲಿ ಮತ್ತೊಮ್ಮೆ ನಾವು ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿಯಾಗಿ ಕಾಣಬೇಕಾಗಿರುವಂಥದ್ದು ಕೂಡ. ಮುಂದಿನ ದಿನಗಳಲ್ಲಿ ನಮ್ಮ ನಾಡಗೌಡರು ಶಾಸಕರು ಕೂಡ ಈ ಕ್ಷೇತ್ರದಿಂದ ಆಯ್ಕೆಯಾಗಿ ಬರಬೇಕು ತಮ್ಮ ಆಶೀರ್ವಾದದಿಂದ ಅಂತ ನಾನು ಭಾವಿಸ್ತೇನೆ. ಬಡವರ ಬಗ್ಗೆ ತುಂಬ ಕಳಕಳಿ ಇರುವಂಥ ವ್ಯಕ್ತಿಗಳು, ಅಂಥ ವ್ಯಕ್ತಿಗಳು ಮನೆಯಲ್ಲಿ ಕೂಡಿಸಬಾರದು. ನಾವೆಲ್ಲ ಚುನಾವಣೆ ಸಂದರ್ಭದಲ್ಲಿ ಮನೆ ಮನೆಗೆ ನಮ್ಮ ಅಕ್ಕ ತಂಗಿ ತಾಯಂದಿರ ಅಣ್ಣ ತಮ್ಮಂದಿರ ಮನೆ ಮನೆಗೆ ಹೋಗಿ ಇವತ್ತು ನಾಡಗೌಡರನ್ನ ಮುಂದಿನ 28ರ ಚುನಾವಣೆಯಲ್ಲಿ ಶಾಸಕರಾಗಿ ಈ ರಾಜ್ಯದ ರೈತರ ಬಡವರ ಪರವಾಗಿ ಸೇವೆ ಮಾಡಲಿಕ್ಕೆ, ಈ ಕ್ಷೇತ್ರದ ಜನತೆಯ ಸೇವೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕನ್ನುವಂಥದ್ದನ್ನು ಕೂಡ ನಾನು ಹೇಳ್ತಾ, ಇವತ್ತು ಸಾಕಷ್ಟು ಜನ ಮಾತನಾಡೋರಿದ್ದಾರೆ. ನಿಖಿಲ್ ಅಣ್ಣವರು ಕೂಡ ಬಹಳ ಅರ್ಥಪೂರ್ಣವಾಗಿ ವಿಚಾರಗಳನ್ನು ಇಟ್ಕೊಂಡು ಮಾತನಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಈ ದಿಸೆಯಲ್ಲಿ ಹೇಳಿ, ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮಗಳಿಗೆ ಎಲ್ಲರಿಗೂ ಹೊಂದಿಸಿ 2 ಮಾತನ್ನು ಮುಗಿಸ್ತೇನೆ. ಜೈ JDS. ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಇದೀಗ ತಾನೇ ಆಗಮಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ